ಸಿಸ್ಟರ್ ಅಭಯ ಕೇಸ್ 28 ವರ್ಷಗಳ ರಹಸ್ಯ 1992ರ ಮಾರ್ಚ್ 27ರ ಬೆಳಗ್ಗೆ ಕೇರಳದ ಕೋಟ್ಟಾಯಂ ಪಟ್ಟಣದ ಒಂದು ಕಾನ್ವೆಂಟ್ ಆವರಣದಲ್ಲಿ ಯುವ ಸನ್ಯಾಸಿನಿ ಸಿಸ್ಟರ್ ಅಭಯ ಅವರ ಶವ ಒಂದು ಬಾವಿಯಲ್ಲಿ ಪತ್ತೆಯಾಯಿತು. ಮೊದಲಿಗೆ ಇದು ಆತ್ಮಹತ್ಯೆ ಎಂದು ಹೇಳಲಾಯಿತು. ಆದರೆ ಅಲ್ಲಿ ಕಂಡುಬಂದ ಗಾಯಗಳು ಮತ್ತು ಕೆಲವು ಅನುಮಾನಾಸ್ಪದ ಸಂದರ್ಭಗಳು ಜನರಲ್ಲಿ ದೊಡ್ಡ ಪ್ರಶ್ನೆ ಹುಟ್ಟಿಸಿತು. ಇದು ನಿಜವಾಗಿಯೂ ಆತ್ಮಹತ್ಯೆಯೇ? ರಹಸ್ಯ ಗಾಢವಾಗುತ್ತದೆ. ಕಾಲ ಕಳೆದಂತೆ ಸಾಕ್ಷಿಗಳು ಮಾಯವಾಗುತ್ತಿದ್ದರು. ಫೈಲುಗಳು ಕಣ್ಮರೆಯಾಗುತ್ತಿತ್ತು. ಸಾಕ್ಷ್ಯಾಧಾರಗಳಲ್ಲಿ ಗೊಂದಲ. ಪ್ರಕರಣ ಹಲವು ವರ್ಷಗಳ ಕಾಲ ಮುಚ್ಚಲ್ಪಟ್ಟಂತಾಯಿತು. ಆದರೆ ಜನರ ಒತ್ತಡ, ಮಾಧ್ಯಮಗಳ ಹೋರಾಟದ ಫಲವಾಗಿ ಪ್ರಕರಣವನ್ನು ಸೆಂಟ್ರಲ್ ಬ್ಯೂರೋ ಆಫ್ ಇನ್ವೆಸ್ಟಿಗೇಷನ್ ಸಿಬಿಐಗೆ ಒಪ್ಪಿಸಲಾಯಿತು. 28 ವರ್ಷಗಳ ನಂತರ ಸತ್ಯ ಹೊರಬಂತು. ದೀರ್ಘ ತನಿಖೆಯ ನಂತರ 2020ರಲ್ಲಿ ನ್ಯಾಯಾಲಯ ತೀರ್ಪು ನೀಡಿತು. ಇಬ್ಬರು ಧರ್ಮಗುರುಗಳನ್ನು ಅಪರಾಧಿಗಳೆಂದು ಘೋಷಿಸಲಾಯಿತು. 28 ವರ್ಷಗಳ ನಂತರ ನ್ಯಾಯ ದೊರಕಿತು. ಭಾಗ 2. ಸತ್ಯಕ್ಕಾಗಿ 28 ವರ್ಷದ ಹೋರಾಟ. 1992ರಲ್ಲಿ ಸಿಸ್ಟರ್ ಅಭಯ ಅವರ ಮೃತದೇಹ ಕೋಟ್ಟಾಯಂನ ಕಾನ್ವೆಂಟ್ ಬಾವಿಯಲ್ಲಿ ಪತ್ತೆಯಾದ ನಂತರ ಪ್ರಕರಣವನ್ನು ಆರಂಭದಲ್ಲಿ ಆತ್ಮಹತ್ಯೆ ಎಂದು ಹೇಳಲಾಗಿತ್ತು. ಆದರೆ ಕುಟುಂಬ ಮತ್ತು ಸಾರ್ವಜನಿಕರು ಹಲವು ಅನುಮಾನಗಳನ್ನು ಎತ್ತಿದರು. ಪ್ರಕರಣ ಮರುತೆರೆಯಲ್ಪಟ್ಟಿತು. ಜನರ ಒತ್ತಡದಿಂದ ಪ್ರಕರಣವನ್ನು ಸೆಂಟ್ರಲ್ ಬ್ಯೂರೋ ಆಫ್ ಇನ್ವೆಸ್ಟಿಗೇಷನ್ ಸಿಬಿಐಗೆ ಒಪ್ಪಿಸಲಾಯಿತು. ಆದರೆ ತನಿಖೆ ಸುಲಭವಾಗಿರಲಿಲ್ಲ. ಪ್ರಮುಖ ದಾಖಲೆಗಳು ಕಣ್ಮರೆಯಾದವು ಎಂದು ಆರೋಪ. ಸಾಕ್ಷಿಗಳ ಹೇಳಿಕೆಗಳಲ್ಲಿ ಬದಲಾವಣೆ. ವೈಜ್ಞಾನಿಕ ಸಾಕ್ಷ್ಯಾಧಾರಗಳ ಬಗ್ಗೆ ವಿವಾದ. ಕೆಲವು ಆರೋಪಿಗಳ ಮೇಲೆ ನಾರ್ಕೋ ಅನಾಲಿಸಿಸ್ ಸೇರಿದಂತೆ ವೈಜ್ಞಾನಿಕ ಪರೀಕ್ಷೆಗಳು ನಡೆದವು. ಅವು ವಿಚಾರಣೆಗೆ ಹೊಸ ದಿಕ್ಕು ನೀಡಿದವು. ವರ್ಷಗಳ ಕಾಲ ವಿಚಾರಣೆ ನ್ಯಾಯಾಲಯಗಳಲ್ಲಿ ಮುಂದುವರಿಯಿತು. 2020 ತೀರ್ಪು. ಕೊನೆಗೆ 2020ರಲ್ಲಿ ವಿಶೇಷ ಸಿಬಿಐ ನ್ಯಾಯಾಲಯ ಇಬ್ಬರು ಧಾರ್ಮಿಕ ವ್ಯಕ್ತಿಗಳನ್ನು ಅಪರಾಧಿಗಳೆಂದು ಘೋಷಿಸಿ ಜೀವಾವಧಿ ಶಿಕ್ಷೆ ವಿಧಿಸಿತು. ಸುಮಾರು 28 ವರ್ಷಗಳ ನಂತರ ನ್ಯಾಯ ಸಿಕ್ಕಂತಾಯಿತು. ಭಾಗ 3. ಮೇಲ್ಮನವಿ ಹೋರಾಟ, ಜಾಮೀನು ಮತ್ತು ಅಂತಿಮ ತಿರುವು. 2020ರಲ್ಲಿ ವಿಶೇಷ ಸಿಬಿಐ ನ್ಯಾಯಾಲಯ ಇಬ್ಬರು ಧಾರ್ಮಿಕ ವ್ಯಕ್ತಿಗಳನ್ನು ಅಪರಾಧಿಗಳೆಂದು ಘೋಷಿಸಿ ಜೀವಾವಧಿ ಶಿಕ್ಷೆ ವಿಧಿಸಿತು. 28 ವರ್ಷಗಳ ನಂತರ ನ್ಯಾಯ ಸಿಕ್ಕಂತಾಯಿತು. ಮೇಲ್ಮನವಿ ಹೋರಾಟ. ತೀರ್ಪಿನ ನಂತರ ಆರೋಪಿಗಳು ಮೇಲ್ಮನವಿ ಸಲ್ಲಿಸಿದರು. ಪ್ರಕರಣ ಕೇರಳ ಹೈಕೋರ್ಟ್ಗೆ ಹೋಯಿತು. ಕಾನೂನು ಹೋರಾಟ ಮತ್ತೆ ಚರ್ಚೆಗೆ ಕಾರಣವಾಯಿತು. ಸಾಕ್ಷ್ಯಾಧಾರಗಳ ನಂಬಿಕೆಯಸ್ಥತೆ, ತನಿಖಾ ಕ್ರಮಗಳ ಸರಿಯಾದ ಅನುಸರಣೆ, ಸಾಕ್ಷಿಗಳ ಹೇಳಿಕೆಗಳ ಬದಲಾವಣೆ. 2023ರ ಮಹತ್ವದ ತೀರ್ಪು. 2023ರಲ್ಲಿ ಕೇರಳ ಹೈಕೋರ್ಟ್ ಆರೋಪಿಗಳನ್ನು ಅನುಮಾನ ಲಾಭದ ಆಧಾರದ ಮೇಲೆ ಬಿಡುಗಡೆ ನೀಡಿತು. ಅಂದರೆ ವಿಶೇಷ ನ್ಯಾಯಾಲಯದ ಶಿಕ್ಷೆಯನ್ನು ರದ್ದುಪಡಿಸಲಾಯಿತು. ಇದರಿಂದ ಮತ್ತೆ ಸಮಾಜದಲ್ಲಿ ಚರ್ಚೆ ಮತ್ತು ಭಿನ್ನಾಭಿಪ್ರಾಯಗಳು ಉಂಟಾದವು. ಕೆಲವರು ನ್ಯಾಯ ಸಿಕ್ಕಿಲ್ಲ ಎಂದರು. ಇನ್ನು ಕೆಲವರು ಸಾಕ್ಷ್ಯಾಧಾರ ದುರ್ಬಲವಾಗಿತ್ತು ಎಂದರು. ದೀರ್ಘಕಾಲದ ಪಾಠ. ದೀರ್ಘ ತನಿಖೆ ಮತ್ತು ನ್ಯಾಯ ಪ್ರಕ್ರಿಯೆಯ ಸವಾಲು. ಸಾಕ್ಷ್ಯ ಸಂರಕ್ಷಣೆ ಎಷ್ಟು ಮುಖ್ಯ. ಜನರ ಒತ್ತಡ ಮತ್ತು ಮಾಧ್ಯಮದ ಪಾತ್ರ. ಈ ಪ್ರಕರಣ ಭಾರತದಲ್ಲಿ ದೀರ್ಘಕಾಲದ ನ್ಯಾಯ ಹೋರಾಟದ ಉದಾಹರಣೆಯಾಗಿ ಉಳಿಯಿತು.